ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ ಚರ್ಚ್ ಅರ್ಪಿಸುವ 3 ದಿನದ ಸುವಾರ್ತೆ ಉಜ್ಜೀವನ ಕೂಟಗಳು ಚಿಕ್ಕಜೋಗಿಹಳ್ಳಿ. ದಿನಾಂಕ ಸೆಪ್ಟೆಂಬರ್ 30 ಮತ್ತು ಅಕ್ಟೋಬರ್ 1, ಅಕ್ಟೋಬರ್ 2ರವರೆಗೆ. ಅಂದರೆ ಮಂಗಳ, ಬುಧ, ಗುರು. ಸ್ಥಳ ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ, ಕೆಇಬಿ ಹಿಂದುಗಡೆ, ಕೂಡ್ಲಿಗಿ, ತಾಲೂಕು ವಿಜಯನಗರ, ಜಿಲ್ಲೆ. ಸಮಯ ಸಂಜೆ 6 ಗಂಟೆಗೆ. ವಾಕ್ಯದ ಸಂದೇಶಕರು ಪಾಸ್ಟರ್ ಜೇಸುದಾಸ್ ರತ್ನಂ, ಮೈಸೂರು, ಮತ್ತು ಪಾಸ್ಟರ್ ಜಾನ್ ಪಾಲ್ ಯಲಿಮಂಚಿಲಿ, ಬೆಂಗಳೂರು. ಆಹ್ವಾನಿಸುವವರು ಡಾಕ್ಟರ್ ಕೊಟ್ರೇಶ್ ಪಾಸ್ಟರ್ ಮತ್ತು ಸಿಸ್ಟರ್ ಶಿಲ್ಪಾ ಕೊಟ್ರೇಶ್. ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ 9743644566. ಎಲ್ಲರೂ ತಪ್ಪದೇ ಬನ್ನಿ. ಡೋಂಟ್ ಮಿಸ್ ಇಟ್. ಆತ್ಮೀಯವಾಗಿ ಸತ್ತು ಹೋದ ಸ್ಥಿತಿಯಿಂದ ದೇವರು ನಿನ್ನನ್ನು ಮತ್ತೆ ಬದುಕಿಸಬಲ್ಲನು. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಲೂಕ ಬರೆದ ಸುವಾರ್ತೆ 7ನೇ ಅಧ್ಯಾಯ 11-15. ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನು ಅನೇಕ ಜನರು ಹೋಗುತ್ತಿದ್ದರು. ಆತನು ಊರು ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರು. ಈಗ ನಾನು ಓದಿದಂಥ ವಾಕ್ಯನ ನಿಮ್ಮ ಮುಂದೆ ವಿವರಿಸ್ತೇನೆ. ಯೇಸು ಸ್ವಾಮಿ ನಾಯಿನೆಂಬ ಊರಿಗೆ ಬಂದಿದ್ದಾನೆ. ಆ ಊರು ಬಾಗಿಲ ಹತ್ರ ಬಂದಿದ್ದಾನೆ. ಆ ಊರಲ್ಲಿ ಒಬ್ಬ ತಾಯಿ ಇದ್ದಾಳೆ. ಆಕೆ ಮಗ ಸತ್ತೋಗಿದ್ದಾನೆ. ಸತ್ತೋದಾಗ ಚಟ್ಟ ಕಟ್ಟಿ ಆ ಚಟ್ಟದ ಮೇಲೆ ಮಲಗಿಸಿ ಆ ತಾಯಿ ರಿಲೇಷನ್ಸು, ಗ್ರಾಮಸ್ಥರು, ಬಂಧುಗಳು ಸತ್ತೋಗಿದಂಥ ಹುಡುಗನನ್ನು ಚಟ್ಟ ಮೇಲಿಟ್ಟು ಹೊತ್ಕೊಂಡು ಬರ್ತಾ ಇದ್ದಾರೆ. ಅವರು ಆ ಶವವನ್ನು ಚಟ್ಟದ ಮೇಲೆ ಹೊತ್ಕೊಂಡು ಕರೆಕ್ಟಾಗಿ ಊರು ಬಾಗಿಲ ಹತ್ರ ಬಂದಿದ್ದಾರೆ. ಯೇಸು ಸ್ವಾಮಿ ಊರು ಹೊರಗಿನಿಂದ ಕರೆಕ್ಟಾಗಿ ಆತನ ಊರು ಒಳಗೆ ಹೋಗಲಿಕ್ಕೆ ಊರು ಬಾಗಿಲ ಹತ್ರ ಬಂದಿದ್ದಾನೆ. ಇವರು ಶವ ಹೊತ್ಕೊಂಡು ಸಮಾಧಿ ಮಾಡಲಿಕ್ಕೆ ಊರು ಹೊರಗಡೆ ಹೋಗ್ತಾ ಇದ್ದಾರೆ. ಅವರು ಯೇಸು ಸ್ವಾಮಿ ಊರು ಒಳಗಡೆ ಬರ್ತಾ ಇದ್ದಾನೆ. ಕರೆಕ್ಟಾಗಿ ಇಬ್ಬರು ಅಂದರೆ ಯೇಸು ಸ್ವಾಮಿ ಆ ಗ್ರಾಮಸ್ಥರು ಶವ ಹೊತ್ಕೊಂಡವರು ಕರೆಕ್ಟಾಗಿ ಊರು ಬಾಗಿಲ ಹತ್ರ ಬಂದಿದ್ದಾರೆ. ಆ ಹುಡುಗನ ತಾಯಿ ತನ್ನ ಮಗ ಸತ್ತೋಗಿದ್ದೆನಿಸಿ ಅಳ್ತಾ ಇದ್ದಾಳೆ, ಗೋಳಾಡ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ, ಬಾಧೆ ಪಡ್ತಾ ಇದ್ದಾಳೆ. ಯಾವ ತಾಯಿ ತಾನೇ ತನ್ನ ಮಗ ಕಳ್ಕೊಂಡ್ರೆ ಅಳಲ್ಲ ಹೇಳ್ರಿ? ಯಾವ ತಾಯಿಗೆ ತಾನೇ ತನ್ನ ಮಗ ಸತ್ತೋದ್ರೆ ದುಃಖ ಬರಲ್ಲ ಹೇಳ್ರಿ? ಅದೇ ಥರ ಮಗ ಸತ್ತೋಗಿದ್ದು ನೆನೆಸಿ, ಮರಣ ಹೊಂದಿದ್ದು ನೆನೆಸಿ ಎದೆ ಬಡ್ಕೊಂಡು ಅಳ್ತಾ ಇದ್ದಾಳೆ. ಯೇಸು ಸ್ವಾಮಿ ಊರು ಬಾಗಿಲ ಹತ್ರ ಬಂದಿದ್ದಾನೆ. ಆ ತಾಯಿ ಅಳೋದನ್ನು ಸ್ವಾಮಿ ನೋಡಿದ್ದಾನೆ. ಆ ತಾಯಿ ಬಾಧೆ ಪಡೋದನ್ನು ಯೇಸು ಸ್ವಾಮಿ ನೋಡಿದ್ದಾನೆ. ಆ ತಾಯಿ ವೇದನೆ ಪಡೋದನ್ನು, ಮಗನನ್ನು ಕಳ್ಕೊಂಡು ವೇದನೆ ಪಡೋದನ್ನು ಯೇಸು ಸ್ವಾಮಿ ನೋಡಿದ್ದಾನೆ. ಕನಿಕರ ಪಟ್ಟಿದ್ದಾನೆ. ಕನಿಕರ ಪಟ್ಟು ಆ ಚಟ್ಟನ್ನು ಮುಟ್ಟಿದ್ದಾನೆ. ಮುಟ್ಟಿದ ಕೂಡಲೇ ಹೊತ್ಕೊಂಡವರು ಕೆಳಗಿಳಿಸಿದ್ದಾರೆ. ಯೇಸು ಸ್ವಾಮಿ ಆ ಸತ್ತು ಹೋಗಿರುವ ಶವವಾಗಿರುವಂಥ ಆ ಯವನಸ್ಥನ ಹತ್ರ ಹೋಗಿ, ಯವನಸ್ಥನೇ ಎದ್ದೇಳು ಅಂದಿದ್ದಾನೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ ಕೂಡಲೇ ಸತ್ತು ಹೋಗಿರುವಂಥ ವ್ಯಕ್ತಿ ಎದ್ದು ಕೂತ್ಕೊಂಡಿದ್ದಾನೆ. ಯೇಸು ಸ್ವಾಮಿ ಆಕೆ ಕಣ್ಣೀರು ನೋಡಿ ಕಳ್ಕೊಂಡಂಥ ಮಗನನ್ನು
ಕಳ್ಕೊಂಡಂಥ ಮಗನನ್ನು, ಸತ್ತೋದಂಥ ಮಗನನ್ನು ತಿರುಗಿ ಆಕೆ ತಾಯಿಗೆ ಮಗನನ್ನು ಒಪ್ಪಿಸಿದ್ದಾನೆ. ಅಂದರೆ ಆಕೆ ಮಗನನ್ನು ಆಕೆಗೆ ದೇವರು ಒಪ್ಪಿಸಿದ್ದಾನೆ. ಇವತ್ತು ಈ ಭಾನುವಾರ ದಿನ ಪರಿಶುದ್ಧಾತ್ಮ ದೇವರು ನಿನಗೆ ಹೇಳ್ತಾನೆ, ಇವತ್ತು ನೀನು ಏನು ಕಳ್ಕೊಂಡು ಅಳ್ತಾ ಇದೆಯೋ, ಯಾವುದನ್ನು ಕಳ್ಕೊಂಡು ಅಳ್ತಾ ಇದೆಯೋ, ಯಾವುದು ನಷ್ಟ ಹೊಂದಿ ಅಳ್ತಾ ಇದೆಯೋ, ಯಾವುದು ನಿನ್ನಿಂದ ದೂರಾಗಿ ಅಳುತ್ತಾ ಕೊರಗುತ್ತಾ ವೇದನೆ ಪಡುತ್ತಾ ಇಲ್ಲಿ ಕೂತ್ಕೊಂಡಿದೆಯೋ, ನನ್ನ ದೇವರು ನೀನು ಕಳೆದುಕೊಂಡದ್ದನ್ನು ತಿರುಗಿ ನಿನಗೆ ಕೊಟ್ಟು ನಿನ್ನನ್ನು ಆಶೀರ್ವಾದ ಮಾಡೋ ದೇವರಾಗಿದ್ದಾನೆ, ನಿನ್ನನ್ನು ಸಂತೋಷ ಪಡಿಸುವ ದೇವರಾಗಿದ್ದಾನೆ. ನೀನೇನು ಕಳ್ಕೊಂಡಿದ್ದೀ ಯೇಸು ನಾಮದಲ್ಲಿ ಅದು ನಿನಗೆ ದೇವರು ತಿರುಗಿ ಒಪ್ಪಿಸ್ತಾ ಇದ್ದಾನೆ. ಕಳ್ಕೊಂಡಂಥ ಹಣ ಮತ್ತೆ ನಿನ್ನ ಕೈ ಸೇರುವಂತೆ ಮಾಡ್ತಾನೆ. ಕಳ್ಕೊಂಡಂಥ ಆಸ್ತಿ ಮತ್ತೆ ನಿನ್ನ ಕೈ ಸೇರುವಂತೆ ಮಾಡ್ತಾನೆ. ಕಳ್ಕೊಂಡಂಥ ಸಂಬಂಧಗಳನ್ನ ಮತ್ತೆ ತಿರುಗಿ ಕಟ್ಟುತ್ತಾನೆ. ಕಳ್ಕೊಂಡಂಥ ಜಾಬನ ಮತ್ತೆ ತಿರುಗಿ ನಿನ್ನ ಕೈ ಸೇರುವಂತೆ ಮಾಡ್ತಾನೆ. ಕಳ್ಕೊಂಡದಕ್ಕಿಂತ ಮತ್ತೆ 2ರಷ್ಟು ನೀನು ಆಶೀರ್ವಾದ ನೋಡುವಂಥ ದೇವರು ಮಾಡ್ತಾರೆ. ಮಗನಿ ಮಗಳೇ, ಸೋದರ ಸೋದರಿ, ಈ ನಾಯಿನೂರಿನ ವಿಧವೆಯ ಮಗನ ಮೂಲಕ, ಸತ್ತೋದಂಥ ಮಗನ ಮೂಲಕ ಇವತ್ತು ದೇವರು ನಿನ್ನ ಜೊತೆಗೆ ಮಾತಾಡೋದೇನು ಗೊತ್ತಾ? ಕೇಳು. 2000 ಈ ವಾಕ್ಯದ ಮೂಲಕ ದೇವರು ನಿನ್ನ ಜೊತೆಗೆ ಮಾತಾಡೋದೇನೆಂದ್ರೆ, 2000 ವರ್ಷಗಳ ಹಿಂದೆ ವಿಧವೆ ಮಗ ಹೆಂಗೆ ಸತ್ತೋದನೋ, ವಿಧವೆ ಮಗ ಸತ್ತೋದಂಗೆ ಇವತ್ತು ಅನೇಕ ವಿಶ್ವಾಸಿಗಳು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಅನೇಕ ಸಭಾ ಹಿರಿಯರು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಸಂಘ ಪೆದ್ದಗಳು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ವರ್ಷಿಪ್ ಲೀಡರ್ಗಳು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಎಷ್ಟೋ ಜನ ಯೌವನಸ್ಥ ಮಕ್ಕಳು ಪಾಪದಲ್ಲಿ ಮುಳುಗಿ ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಎಷ್ಟೋ ಜನ ಗಂಡ್ಮಕ್ಕಳು ಹಣದ ಹುಚ್ಚಲ್ಲಿ ಮುಳುಗಿ, ಬಿಸಿನೆಸ್ ಮುಚ್ಚಲ್ಲಿ ಮುಳುಗಿ, ದೇವ್ರ ಪ್ರೀತಿಯಿಂದ ದೂರಾಗಿ, ಆಲಯದಿಂದ ದೂರಾಗಿ, ಪ್ರಾರ್ಥನೆಯಿಂದ ದೂರಾಗಿ ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಕಳು ದೇವರ ಆಲಯದಿಂದ ದೂರಾಗಿ, ಪ್ರಾರ್ಥನೆಯಿಂದ ದೂರಾಗಿ, ಭಕ್ತಿಯಿಂದ ದೂರಾಗಿ ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಕ್ರೈಸ್ತ ಬಿಸಿನೆಸ್ ಮ್ಯಾನ್ಗಳು ದೇವ್ರ ಪ್ರೀತಿ ಇಲ್ಲದೆ ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಕ್ರೈಸ್ತ ರಾಜಕೀಯ ವ್ಯಕ್ತಿಗಳು ದೇವರ ಸಹವಾಸ ಇಲ್ಲದೆ, ವಾಕ್ಯ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಎಷ್ಟೋ ಸಭೆಗಳು ಆತ್ಮಿಕವಾಗಿ ಸತ್ತೋಗಿದೆ. ಎಷ್ಟೋ ಪಾಸ್ಟರ್ಗಳು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಯೇಸು ಸ್ವಾಮಿ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಸಾರ್ದಿಸಿ ಸಭೆಗೆ ಹೇಳ್ತಾನೆ. ಪ್ರಕಟಣೆ ಬರೆದ ಪುಸ್ತಕ 3:1-2, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು, ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ಸಾರ್ದಿಸಿಯಲ್ಲಿರುವಂಥ ಸಭೆ ದೇವ್ರು ಮಾತಾಡ್ತಾನೆ. ಹೊರಗಡೆ ನೀವು ಜೀವಿಸುವ ಚರ್ಚ್ ಅಂತ ಬೋರ್ಡ್ ಹಾಕಿದ್ದೀರಾ, ಲಿವಿಂಗ್ ಚರ್ಚ್ ಆಫ್ ಗಾಡ್ ಅಂತ ಬೋರ್ಡ್ ಹಾಕಿದ್ದೀರಾ, ಹೆಸರೇನೋ ಜೀವಿಸುವವರಂತ ಬೋರ್ಡ್ ಹಾಕಿದ್ದೀರಾ. ದೇವರಂತಾನೆ ಈ ಸಭೆ ಸತ್ತ ಸಭೆ. ಇಲ್ಲಿನ ವಿಶ್ವಾಸಿಗಳು ಸತ್ತೋಗಿರೋ ವಿಶ್ವಾಸಿಗಳು, ಇಲ್ಲಿರುವ ಸಭಾ ಹಿರಿಯರು ಸತ್ತೋಗಿರೋ ಸಭಾ ಹಿರಿಯರು, ಇಲ್ಲಿರುವ ಸಂಘ ಪೆದ್ದಗಳು ಸತ್ತೋಗಿರೋ ಸಂಘ ಪೆದ್ದಗಳು, ಇಲ್ಲಿರುವಂಥ ಯವನಸ್ಥರು ಸತ್ತೋಗಿರೋ ಯವನಸ್ಥರು, ಆತ್ಮಿಕವಾಗಿ ಸತ್ತೋಗಿರೋ ಯವನಸ್ಥರು, ಇಲ್ಲಿರುವಂಥ ಸ್ತ್ರೀಯರು ಆತ್ಮಿಕವಾಗಿ ಸತ್ತೋಗಿರುವಂಥ ಸ್ತ್ರೀಯರು, ಈ ಆಲಯದಿರುವಂಥ ಬಿಸಿನೆಸ್ ಮ್ಯಾನ್ಗಳು ಹೃದಯದಲ್ಲಿ ದೇವ್ರ ಪ್ರೀತಿ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ಭಕ್ತಿ ಇಲ್ಲದೆ, ದೇವ್ರ ಸಹವಾಸ ಇಲ್ಲದೆ ಆತ್ಮಿಕವಾಗಿ ಸತ್ತೋಗಿರುವಂಥ ಬಿಸಿನೆಸ್ ಮ್ಯಾನ್ಗಳು, ಈ ಆಲಯದಿರುವಂಥ ಪೊಲಿಟಿಷಿಯನ್ಸ್ ರಾಜಕೀಯ ವ್ಯಕ್ತಿಗಳು ದೇವ್ರ ಪ್ರೀತಿ ಇಲ್ಲದೆ ಆತ್ಮಿಕವಾಗಿ ಸತ್ತೋಗಿರುವಂಥ ರಾಜಕೀಯ ವ್ಯಕ್ತಿಗಳು. ಹೆಸರು ಮಾತ್ರ ಲಿವಿಂಗ್ ಚರ್ಚ್ ಆಫ್ ಗಾಡ್, ಹೆಸರು ಮಾತ್ರ ಜೀವಿಸೋನಂತ ಹೆಸರು ನೀನು ಇಟ್ಕೊಂಡಿರ್ಬೋದು. ದೇವರಂತ ನನ್ನ ದೃಷ್ಟಿಯಲ್ಲಿ ನೀನು ಸತ್ತವನೇ, ನನ್ನ ದೃಷ್ಟಿಯಲ್ಲಿ ನೀನು ಸತ್ತವಳೆ, ಸತ್ತ ಸಭೆಯೇ.
ಸಾರ್ಧಿಸಿ ಸಭೆಗೆ ದೇವರು ಹೇಳ್ತಾನೆ. ಒಬ್ಬ ದೇವರ ಸೇವಕರು ಹೇಳ್ತಾರೆ, ಸತ್ತು ಹೋದ ಬೋಧಕನು ಸತ್ತು ಹೋದ ವಿಶ್ವಾಸಿಗಳಿಗೆ ಸತ್ತು ಹೋಗಿರುವಂಥ ಬೋಧನೆ ಮಾಡ್ತಾನೆ. ಜೀವ ಇರುವ ಬೋಧಕನು ಜೀವ ಇರುವ ಸಭೆಗೆ ಜೀವ ಇರುವ ಬೋಧನೆ ಮಾಡ್ತಾನೆ. ದೇವರಂತಾನೆ ಗೊತ್ತಾ, ನೀನು ಮತ್ತೆ ಬದುಕಿ ಸಾಯುವ ಸ್ಥಿತಿಯಲ್ಲಿ ಇರುವ ಇತರರನ್ನು ಕೂಡ ನೀನು ಬದುಕುವಂತೆ ಮಾಡು. ದೇವರು ನಿಮಗೆ ಕೊಟ್ಟ ಜವಾಬ್ದಾರಿ. ಯಾರು ಬಿದ್ದೋಗೋ ಸ್ಥಿತಿಯಲ್ಲಿ ಕಾಣ್ತಾರೋ, ದೇವರಿಂದ ದೂರ ಆಗೋ ಸ್ಥಿತಿಯಲ್ಲಿ ಕಾಣ್ತಾರೋ, ಆಲಯದಿಂದ ದೂರ ಆಗೋ ಸ್ಥಿತಿಯಲ್ಲಿ ಕಾಣ್ತಾರೋ, ಪ್ರಾರ್ಥನೆಯಿಂದ ದೂರ ಆಗೋ ಸ್ಥಿತಿಯಲ್ಲಿ ಕಾಣ್ತಾರೋ, ದೇವರಿಂದ ಅಗಲಿ ಹೋಗೋ ಸ್ಥಿತಿಯಲ್ಲಿ ಕಾಣ್ತಾರೋ, ಆತ್ಮಿಕವಾಗಿ ಸತ್ತೋಗೋ ಸ್ಥಿತಿಯಲ್ಲಿ ಕಾಣ್ತಾರೋ, ದೇವರು ನಮಗೆ ಕೊಟ್ಟ ಜವಾಬ್ದಾರಿ. ನೀನು ಅವ್ರನ್ನ ಬಲಪಡಿಸು, ಆ ಕುಟುಂಬನ ಬಲಪಡಿಸು, ಆ ಬ್ರದರ್ನ ಬಲಪಡಿಸು, ಆ ಸಿಸ್ಟರ್ನ ಬಲಪಡಿಸು, ಆ ಕುಟುಂಬನ ಬಲಪಡಿಸು. ನೀನು ಬದುಕು, ಇತರರನ್ನು ಬದುಕುವಂತೆ ಮಾಡು. ನೀನು ಬಲವೊಂದು, ಇತರರು ಕೂಡ ಬಲವೊಂದುವಂತೆ ಮಾಡು. ಆಮೇನ್. ಕ್ರೈಸ್ತ ನಾಯಕರು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಕ್ರೈಸ್ತ ಬಿಸಿನೆಸ್ ಮ್ಯಾನ್ಗಳು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಕ್ರೈಸ್ತ ರಾಜಕೀಯ ವ್ಯಕ್ತಿಗಳು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಇನ್ನು ಅನೇಕ ಸಭೆಗಳು ಆತ್ಮಿಕವಾಗಿ ಸತ್ತೋಗಿದೆ. ಅನೇಕ ಸಂಘ ಸಂಸ್ಥೆಗಳು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಬಿಷಪ್ಗಳು, ಪಾದ್ರಿಗಳು, ರೆವರೆಂಡ್ಗಳು, ಡಿನಾಮಿನೇಷನ್ಗಳು ಆತ್ಮಿಕವಾಗಿ ಸತ್ತೋಗಿದ್ದಾರೆ. ಹಂಗೆ ಈ ಆತ್ಮಿಕವಾಗಿ ಸತ್ತೋದ್ರೆ, ನಾಯ್ನೂರನ ವಿಧಿಯ ಮಗ ಸತ್ತೋದಾಗ ಏನು ಮಾಡಿದ್ರು ಗೊತ್ತಾ? ಚಟ್ಟ ಕಟ್ಟಿ ಆ ಚಟ್ಟದ ಮೇಲೆ ಮಲಗಿಸಿ ಹೊತ್ಕೊಂಡು ಹೋದ್ರು. ಇವತ್ತು ಆತ್ಮಿಕವಾಗಿ ಸತ್ತೋದವ್ರನ್ನ ಸೈತಾನನು ಚಟ್ಟ ಕಟ್ಟಿ ಚಟ್ಟದ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ಎಷ್ಟೋ ವಿಶ್ವಾಸಿಗಳು ಸೈತಾನನು ಚಟ್ಟ ರೆಡಿ ಮಾಡಿ ಚಟ್ಟದ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೋ ಮಂದಿ ಕ್ರೈಸ್ತ ಬಿಸಿನೆಸ್ ಮ್ಯಾನ್ಗಳು ಆತ್ಮಿಕವಾಗಿ ಸತ್ತೋಗಿದ್ದಕ್ಕೆ ಸೈತಾನನು ಚಟ್ಟ ಕಟ್ಟಿ ಚಟ್ಟದ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೋ ಪಾಸ್ಟರ್ಗಳು ಚಟ್ಟದ ಮೇಲೆ ಮಲಗಿದ್ದಾರೆ. ಎಷ್ಟೋ ಮಂದಿ ವರ್ಷಿಪ್ ಲೀಡರ್ಗಳು ಸತ್ತೋಗಿ ಚಟ್ಟದ ಮೇಲೆ ಮಲಗಿದ್ದಾರೆ. ಎಷ್ಟೋ ಸಭೆಗಳು ಆತ್ಮಿಕವಾಗಿ ಸತ್ತೋಗಿ ಚಟ್ಟದ ಮೇಲೆ ಮಲಗಿದ್ದಾರೆ. ಎಷ್ಟೋ ಮಂದಿ ಕ್ರೈಸ್ತ ಪೊಲಿಟಿಷಿಯನ್ಸ್, ಕ್ರೈಸ್ತ ಬಿಸ್ನೆಸ್ ಮ್ಯಾನ್ಗಳು ಆತ್ಮಿಕವಾಗಿ ಸತ್ತೋಗಿದ್ದಕ್ಕೆ ಸೈತಾನನು ಚಟ್ಟ ರೆಡಿ ಮಾಡಿ ಚಟ್ಟದ ಮೇಲೆ ಮಲಗಿಸಿದ್ದಾರೆ. ಇನ್ನು ಸಮಾಧಿ ಮಾಡೋದೊಂದು ಬಾಕಿ. ಸತ್ತೋದ ಯವನಸ್ಥರೇ, ನಿಮ್ಮನ್ನು ಸೈತಾನನು ಸಮಾಧಿ ಮಾಡೋದೊಂದೇ ಬಾಕಿ. ಆದ್ರೆ ದೇವರು ಹೇಳೋದೇನು ಗೊತ್ತಾ? ಇನ್ನೂ ಅವಕಾಶ ಇದೆ, ಇನ್ನೂ ಅವಕಾಶ ಇದೆ. ಸಿಸ್ಟರ್, ಇನ್ನೂ ಅವಕಾಶ ಇದೆ. ಬ್ರದರ್, ಇನ್ನೂ ಅವಕಾಶ ಇದೆ. ಸಿಸ್ಟರ್, ಇನ್ನೂ ಅವಕಾಶ ಇದೆ. ಆ ವಿಧವೆ ಮಗ ಸತ್ತೋದಾಗ ಆ ತಾಯಿ ಸತ್ತೋದ ಮಗನಿಗೋಸ್ಕರ ಹಿಂಗೆ ಎದೆ ಬಡ್ಕೊಂಡು ಕಣ್ಣೀರಿಟ್ಟು ಪ್ರೇಯರ್ ಮಾಡಲ್ಲ. ಈ ಆಲಯದ ಒಂದು 50 ಜನ, ಈ ಆಲಯದ ಒಂದು 100 ಜನ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ರೆ ಸತ್ತು ಹೋದ ವಿಶ್ವಾಸಿಗಳನ್ನ ತಿರುಗಿ ಬದುಕಿಸ್ತಾನಂತ ದೇವರು. ಸತ್ತು ಹೋದ ಸಭಾ ಹಿರಿಯರನ್ನ ಮತ್ತೆ ಬದುಕಿಸ್ತಾನಂತಾರೆ ದೇವರು. ಸತ್ತು ಹೋದಂತ ಆತ್ಮಿಕವಾಗಿ ಸತ್ತು ಹೋದಂತ ಯವನಸ್ಥರನ್ನ ಮತ್ತೆ ಬದುಕಿಸ್ತಾನಂತಾರೆ ದೇವರ. ಆತ್ಮಿಕವಾಗಿ ಸತ್ತೋದಂತ ವರ್ಷಿಪ್ ಲೀಡರ್ಗಳನ್ನ ಮತ್ತೆ ಬದುಕಿಸ್ತಾನಂತಾರೆ ದೇವರ. ಆತ್ಮಿಕವಾಗಿ ಸತ್ತೋದಂತ ಬಿಸಿನೆಸ್ ಮ್ಯಾನ್ಗಳನ್ನ ಮತ್ತೆ ಬದುಕಿಸ್ತಾನಂತಾರೆ ದೇವರ. ಆತ್ಮಿಕವಾಗಿ ಸತ್ತೋದಂತ ಪೊಲಿಟಿಷಿಯನ್ಸ್ನ, ರಾಜಕೀಯ ವ್ಯಕ್ತಿಗಳನ್ನ ಮತ್ತೆ ಬದುಕಿಸ್ತಾನಂತಾರೆ ದೇವರು. ಆತ್ಮಿಕವಾಗಿ ಸತ್ತೋದಂಥ ಪಾದ್ರಿಗಳು, ರೆವರೆಂಡ್ಗಳು, ಬಿಷಪ್ಗಳು, ಪಾಸ್ಟರ್ಗಳು, ಚರ್ಚ್ಗಳನ್ನು ಮತ್ತೆ ಬದುಕುವಂತೆ ಮಾಡ್ತೀನಿ ಅಂತಾರೆ ದೇವರು. ಯೆಶಾಯ ನನ್ನನ್ನು ಬದುಕುವಂತೆ ಮಾಡು, ಯೆಶಾಯ ಮತ್ತೆ ಬದುಕುವಂತೆ ಮಾಡು. ದೇವರಂತಾನೆ ಹಲ್ಲೆಲೂಯ. ನೀವು ಪ್ರಾರ್ಥನೆ ಮಾಡಿದ್ರೆ ಆತ್ಮಿಕವಾಗಿ ಸತ್ತು ಹೋದ ಸ್ಥಿತಿಯಿಂದ ತಿರುಗಿ ಬದುಕುವಂತೆ ಮಾಡ್ತೇನೆ, ಪುನರುಜ್ಜೀವನ ಉಂಟು ಮಾಡ್ತೇನೆ. ಪುನರುಜ್ಜೀವನ ಅಂದ್ರೆ ಏನು ಗೊತ್ತಾ? ಪುನರುಜ್ಜೀವನ ಅಂದ್ರೆ ಏನು ಗೊತ್ತಾ?
ಸತ್ತು ಹೋದ ಆತ್ಮೀಯ ಸ್ಥಿತಿಯಿಂದ ಮತ್ತೆ ವಾಪಸ್ ಬರೋದು, ಮತ್ತೆ ಜೀವಕ್ಕೆ ಬರೋದು. ಈಗ ರೋಷದ ಆಮೇಲೆ ಹೇಳ್ರಿ, ರೋಷದ ಆಮೇಲೆ ಹೇಳ್ರಿ. ಆತ್ಮಿಕವಾಗಿ ಸತ್ತು ಹೋದ ನಿನ್ನ ಗಂಡ ಮತ್ತೆ ಜೀವಕ್ಕೆ ಹಿಂತಿರುಗಲಿ. ಆತ್ಮಿಕವಾಗಿ ಸತ್ತು ಹೋದಂಥ ನಿಮ್ಮ ಹೆಂಡತಿ ಮತ್ತೆ ಜೀವಕ್ಕೆ ಹಿಂತಿರುಗಲಿ. ನಿಮ್ಮ ಮಕ್ಕಳು ಜೀವಕ್ಕೆ ಹಿಂತಿರುಗಲಿ. ಬಿಸಿನೆಸ್ ಮ್ಯಾನ್ಗಳು, ಆತ್ಮಿಕವಾಗಿ ಸತ್ತು ಹೋದ ಬಿಸಿನೆಸ್ ಮ್ಯಾನ್ಗಳು ಜೀವಕ್ಕೆ ಹಿಂತಿರುಗಲಿ. ಆತ್ಮಿಕವಾಗಿ ಸತ್ತೋದ ಬಿಸಿನೆಸ್ ಮ್ಯಾನ್ಗಳು ಜೀವಕ್ಕೆ ಹಿಂತಿರುಗಲಿ. ಆತ್ಮಿಕವಾಗಿ ಸತ್ತೋಗಿರುವಂಥ ಯವನಸ್ಥರು ಜೀವಕ್ಕೆ ಹಿಂತಿರುಗಲಿ. ಆತ್ಮಿಕವಾಗಿ ಸತ್ತು ಹೋದ ಸಭೆಗಳು, ಬಿಷಪ್ಗಳು, ರೆವರೆಂಡ್ಗಳು, ಪಾಸ್ಟ್ರಿಗಳು ಮತ್ತೆ ಜೀವಕ್ಕೆ ಹಿಂತಿರುಗಲಿ. ಒಂದು ವಾಕ್ಯ ಓದ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮಗನಿ ಮಗಳೇ, ಸೋದರ ಸೋದರಿ, 2ನೇ ಅರಸುಗಳು ಬರೆದ ಪುಸ್ತಕ 13ನೇ ಅಧ್ಯಾಯ 20-20-21, 13-20-21 ಹೊರಗೇಳ್ರಿ. ಎಲೀಷನು ಮೃತಿ ಹೊಂದಲು ಅವನ ಶವವನ್ನು ಸಮಾಧಿ ಮಾಡಿದರು. ಮೋವಾಬ್ಯರು ಪ್ರತಿ ವರ್ಷದ ಪ್ರಾರಂಭದಲ್ಲಿ ಸುಲಿಗೆ ಮಾಡೋದಕ್ಕೋಸ್ಕರ ಗುಂಪಾಗಿ ಬರುತ್ತಿದ್ದರು. ಒಂದು ದಿವಸ ಜನರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋದಾಗ ಮೋವಾಬ್ಯರ ಗುಂಪು ಬರುತ್ತಿರುವುದನ್ನು ಕಂಡು ಶವವನ್ನು ಎಲೀಷನ ಸಮಾಧಿಯಲ್ಲಿ ಬಿಸಾಡಿ ಹೋದರು. ಸತ್ತ ಮನುಷ್ಯನು ಎಲೀಷನ ಎಲುಬುಗಳಿಗೆ ತಗಲಿದ ಕೂಡಲೇ ಉಜ್ಜೀವಿಸಿ ಎದ್ದು ನಿಂತನು. ಇಸ್ರಾಯೇಲ್ರಲ್ಲಿ ಒಬ್ಬನು ಸತ್ತೋದ್ರೆ ಇಸ್ರಾಯೇಲ್ರಿಗೆ ಕೆಲವರು ಸಮಾಧಿ ಮಾಡಕ್ಕೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸಮಾಧಿ ಹತ್ರ ಹೊತ್ಕೊಂಡು ಹೋಗ್ತಾರೆ. ಅದೇ ಟೈಮಿಗೆ ಶತ್ರುಗಳು, ಸೈನ್ಯ, ಮೋವಾಬ್ಯರು ಕುದುರೆ ಹಾಕ್ಕೊಂಡು ಆ ಇಸ್ರಾಯೇಲ್ ಪಟ್ಟಣನ ದಾಳಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಯಾವಾಗ ಶತ್ರುಗಳು ಇಸ್ರಾಯೇಲ್ ಪಟ್ಟಣ ಮೇಲೆ ನುಗ್ಗಲಿಕ್ಕೆ ದಾಳಿ ಮಾಡ್ಲಿಕ್ಕೆ ಬರ್ತಾಯಿದ್ರು, ಅದನ್ನು ನೋಡಿದ ಕೂಡಲೇ ಈ ಶವ ಹೊತ್ಕೊಂಡು ಸಮಾಧಿ ಮಾಡೋಕ್ಕೆ ಹೋಗ್ತಿದ್ರು. ನಾವು 5 ನಿಮಿಷ ಇಲ್ಲೇ ನಿಂತ್ಕೊಂಡ್ರೆ ಇವನು ಸತ್ತವನ ಜೊತೆ ನಾವು ಕೂಡ ಸಮಾಧಿ ಆಗ್ಬೇಕಂತಂತೇಳಿ ಆ ಶವನ ಬಿಸಾಕಿ ಓಡೋಗಿದ್ದಾರೆ. ನಮ್ಮ ಪ್ರಾಣ ಉಳಿದ್ರೆ ಸಾಕಪ್ಪ, ನಮ್ಮ ಜೀವ ಉಳಿದ್ರೆ ಸಾಕಪ್ಪ, ಇಲ್ಲಾಂದ್ರೆ ನಾವು ಇವನ ಜೊತೆಗೆ ಡೆಡ್ ಬಾಡಿ ಆಗ್ಬೇಕಾಗ್ತದೆ ಅಂತೇಳಿ ಬಿಸಾಕಿ ಹೋಗಿದ್ದಾರೆ. ಆ ಬಿಸಾಕಿ ಹೋಯ್ತಲ್ಲ, ಎಣನ ಬಿಸಾಕಿ ಹೋದ್ರಲ್ಲ, ಆ ಡೆಡ್ ಬಾಡಿ ಇತ್ತಲ್ಲ, ಆ ಡೆಡ್ ಬಾಡಿ ಶತ್ರುಗಳು ಬಂದ ಕೂಡಲೇ ನಮ್ಮ ಪ್ರಾಣ ಉಳಿದ್ರೆ ಸಾಕು, ನಮ್ಮ ಜೀವ ಉಳಿದ್ರೆ ಸಾಕು, ನಾವು ಬದುಕಿದ್ರೆ ಸಾಕು ಅಂತೇಳಿ ಆ ಎಣನ ಬಿಸಾಕಿದ್ದಾರೆ. ಆ ಬಿಸಾಕಿದ ಎಣ ಯಾರ ಸಮಾಧಿ ಮೇಲೆ ಬಿದ್ದಿದೆ? ಎಲೀಷನ ಸಮಾಧಿ ಮೇಲೆ ಬಿದ್ದಿದೆ. ಎಲೀಷನ ಸಮಾಧಿ ಮೇಲೆ ಬಿದ್ದಿದೆ. ಆ ಎಲೀಷನ ಸಮಾಧಿ ಏನಾಗಿದೆ ಅಂದರೆ, ನಾನು ಅನ್ಕೊಂತೀನಿ ಒಂದು ವೇಳೆ ನಾಯಿಗಳು ಕೆದರಿ ನರಿಗಳು ಕೆದರಿ ಆ ಎಲುಬು ಹೊರಗೆ ಬಂದಿದೆ. ಯಾವಾಗ ಈ ಎಣನ ಸತ್ತೋದ ವ್ಯಕ್ತಿನ ಬಿಸಾಕೋದ್ರಲ್ಲ, ಆ ಬಾಡಿ ಅಂದರೆ ಸತ್ತೋಗಿರೋ ಎಣ, ಆ ಸತ್ತು ಮಣ್ಣಲ್ಲಿರುವಂಥ ಎಲೀಷನ ಎಲುಬಿಗೆ ಈ ಸತ್ತೋಗಿರುವಂಥ ಎಣ ತಗಲಿದ ಕೂಡಲೇ ಈ ಎಣ ಜೀವ ಬಂದು ಕೂತ್ಕೊಂಡಿದ್ದಾನೆ. ಈ ಎಣ ಜೀವ ಬಂದಿದೆ. ಈ ಹಣ ಜೀವ ಬಂದಿದ್ದಾರೆ. ಈಗ ಕೇಳ್ರಿ, ಒಂದು ಮಾತು ಹೇಳ್ತೀನಿ. ಎಲೀಷ ಸತ್ತು ಹೋದ್ರು ಕೂಡ, ಎಲೀಷ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಕೂಡ, ಎಲೀಷನ ಒಳಗಿರುವ ಅಭಿಷೇಕ ಸತ್ತೋಗಿಲ್ಲ. ಈಗ ಹೇಳ್ತೀನಿ, ವಿಶ್ವಾಸಿಗಳು ನೀವು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡ್ರಿ. ಯವನಸ್ಥರು ಅಲ್ಲೋ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡ್ರಿ. ವರ್ಷಿಪ್ ಮಾಡೋರು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡ್ರಿ. ಮೊದಲ ಲೈನಲ್ಲಿ ಕೂತವ್ರು ಪರಿಶುದ್ಧಾತ್ಮನ ಶಕ್ತಿ ತುಂಬಿಸಲ್ಪಡ್ರಿ. ಮಧ್ಯದಲ್ಲಿ ಕೂತವ್ರು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡ್ರಿ. ಹಿಂದೆ ಕೂತ್ಕೊಂಡವ್ರು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡ್ರಿ. ಲಾಸ್ಟ್ ಕುರ್ಚಿಯಲ್ಲಿ ಕೂತವ್ರು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡ್ರಿ.
ಯಾಕೆ ಗೊತ್ತಾ ನೀನು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ರೆ, ನೀವು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ರೆ, ನಿನ್ನ ಪಕ್ಕದಲ್ಲಿ ಯಾರಾದರೂ ಆತ್ಮಿಕವಾಗಿ ಸತ್ತು ಹೋದವರು ಕೂತ್ಕೊಂಡಿದ್ರೆ ನಿನ್ನ ಒಳಗಿರುವ ಶಕ್ತಿ ಅವ್ರನ್ನ ತಾಕಿ ಅವ್ರನ್ನ ಬದುಕಿಸುವಂತೆ ಮಾಡ್ತದೆ. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ನೀವು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ರೆ, ನಿಮ್ಮ ಪಕ್ಕದಲ್ಲಿ ಯಾರಾದರೂ ರೋಗದಲ್ಲಿದ್ದರೆ, ಕಾಯಿಲೆಯಲ್ಲಿದ್ದರೆ, ಕ್ಯಾನ್ಸರ್ನಲ್ಲಿದ್ದರೆ, ನಿಮ್ಮ ಒಳಗಿರುವ ಶಕ್ತಿ ಅವ್ರನ್ನ ತಾಕಿ ಅವ್ರನ್ನ ಸ್ವಸ್ಥ ಮಾಡುತ್ತೆ. ಆಮೇನ್. ನೀವು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ರೆ, ನಿಮ್ಮ ಪಕ್ಕದ ಮನೆಯಲ್ಲಿ ನಾನು ಬದುಕಬಾರ್ದು, ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬೇಕು, ನಾನು ಬದುಕಬಾರ್ದು, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬೇಕು, ಈ ಜೀವನ ಬೇಡ ಅನ್ನೋ ಸ್ಥಿತಿಯಲ್ಲಿ ಯಾರಾದ್ರಿದ್ರೆ, ನೀನು ಅವ್ರ ಮನೇಲಿ ಕಾಲಿಟ್ರೆ ಸಾಯುವಂಥವರಿಗೆ ನಾನು ಸಾಯಬಾರ್ದು, ನಾನು ಬದುಕಬೇಕು, ನಾನು ಸಾಧಿಸಿ ತೋರಿಸ್ಬೇಕಂತ ನಿಮ್ಮ ಒಳಗಿನ ಅಭಿಷೇಕ ಅವ್ರನ್ನ ತಾಕಿ ಅವರಿಗೆ ಧೈರ್ಯ ಪಡಿಸುತ್ತೆ. ನೀವು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ರೆ, ಈ ಆಲಯದ ಚಾಲನೆ ಮಾಡಿ 100 ಜನ ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ರೆ, ಮತ್ತೆ ದೇವರು ಇನ್ನೆರಡು ಡೆಡ್ ಬಾಡಿನ ಇನ್ನಿಬ್ರು ಸತ್ತವ್ರನ್ನ ಈ ಆಲಯದಲ್ಲಿ ದೇವರು ಎಬ್ಬಿಸ್ತಾನೆ. ಆ ತಾಟೇನಂದ್ರೆ, ಕೇಳೋ, ಈ ಕಡೆ చూడు, ಬೆಂಕಿ ಯಾವತ್ತು ಬೆಂಕಿನ ಸೃಷ್ಟಿ ಮಾಡುತ್ತೆ, ಮಂಜು ಸೃಷ್ಟಿ ಮಾಡಲ್ಲ. ಬೆಂಕಿ ಅಂತ ಸೇವಕನು ಬೆಂಕಿ ಅಂತ ವಿಶ್ವಾಸಿಗಳನ್ನ ತಯಾರು ಮಾಡ್ತಾನೆ. ಬೆಂಕಿ ಅಂತ ವಿಶ್ವಾಸಿಗಳನ್ನ ತಯಾರು ಮಾಡ್ತಾರೆ. ಬೆಂಕಿ ಅಂತ ವರ್ಷಿಪ್ ಲೀಡರ್ಗಳು ತಯಾರು ಮಾಡ್ತಾರೆ. ಬೆಂಕಿ ಅಂತ ಯವನಸ್ಥರನ್ನ ತಯಾರು ಮಾಡ್ತಾರೆ. ಒಂದು ತಾಯಿಗೆ ಹೆರಿಗೆ ಆಗಿದೆ, 1 ವಾರ ಆಗಿದೆ, ಮಳೆಗಾಲ, ಫುಲ್ ಮಳೆ ಬರ್ತಾ ಇದೆ, ಮೇಲೆ ಕರಿ ಬಂಡಿ ಹಾಕಿದ್ದಾರೆ. ಮಳೆ ಬಂದು ಆ ಕರಿ ಬಂಡಿ ಜರುಗಿ ಹೆರಿಗೆ ಆಗಿರುವಂಥ ಹೆಣ್ಮಗಳ ಮೇಲೆ ಬಿದ್ದಿದೆ, ತಲೆ ಒಡೆದೋಗಿದೆ. ಆ ಬಂಡೆ ತಲೆ ಮೇಲೆ ಬಿದ್ದು, ಪಕ್ಕದಲ್ಲಿ ಬಿದ್ದಿದ್ರೆ ಮಗು ಮೇಲೆ ಬಿದ್ದು ಸತ್ತೋಗ್ತಿತ್ತು. ಈ ತಲೆಗೆ ಬಿದ್ದು ಈ ಕಡೆ ಬಿದ್ದಿದೆ. ಆ ತಾಯಿ ಕೋಮಾ ಸ್ಟೇಜ್ಗೆ ಹೋಗ್ಯಾಳ. ಬೆಂಗಳೂರಿಗೆ ಹಾಕ್ಕೊಂಡು ಹೋಗ್ಯಾರ. 2 ತಿಂಗಳು ಟ್ರೀಟ್ಮೆಂಟ್ ಮಾಡ್ಯಾರ, 2 ತಿಂಗಳು ಆಸ್ಪತ್ರೆಯಲ್ಲಿ ಇಟ್ಕೊಂಡಾರ. ಒಬ್ಬ ಡಾಕ್ಟ್ರಲ್ಲ, 10 ಜನ ಡಾಕ್ಟ್ರುಗಳು ಏನೇನೋ ಪ್ರಯತ್ನ ಮಾಡ್ತಾರೆ. 1 ದಿನ, 2 ದಿನ, ವಾರ, 15 ದಿನ, 20 ದಿನ ಟ್ರೈ ಮಾಡ್ಯಾರ. 2 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟಾರ. ಆ ಮಗಳಿಗೆ ಜ್ಞಾಪಕ ಬಂದಿಲ್ಲ, ಕೋಮಾದಲ್ಲಿದ್ದಾಳೆ. ಕೋಮಾ ಅಂದರೆ ಏನಂದರೆ, ಯಾವ ಟೈಮಲ್ಲಿ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಕಣ್ಣು ಮಾತ್ರ ಬಿಟ್ಟಿದ್ದಾಳಷ್ಟೇ, ಸಣ್ಣ ಉಸಿರು ಮಾತ್ರ ಇದೆ, ಯಾವ ಟೈಮಲ್ಲಿ ಬೇಕಾದ್ರೂ ಹೋಗ್ಬೋದು. ಆ ಡಾಕ್ಟ್ರು 10 ಜನ ಡಾಕ್ಟ್ರು ಹೇಳೋದು, ಅಮ್ಮ 1% ನಾವು ಗ್ಯಾರಂಟಿ ಕೊಡಲ್ಲ, ನಮ್ಮ ಪ್ರಯತ್ನ ಮಾಡ್ತೀವಿ. ಅಲ್ಲಿ 2 ತಿಂಗಳು ಇಟ್ಕೊಂಡು ಸುಮ್ಮನೆ ಆಗಲ್ಲಮ್ಮ, ಸುಮ್ಮನೆ ದುಡ್ಡು ಖರ್ಚಾಗ್ತದೆ, ಇರೋವರೆಗೆ ಚೆನ್ನಾಗಿ ನೋಡ್ಕೊಟ್ರಿ, ಒಂದಿನ ಸತ್ತೋದ್ರು ಮಣ್ಣಲ್ಲಿ ಇಡ್ರಂತ ವಾಪಸ್ ಕಳಿಸಿದ್ರೆ ಊರಿಗೆ ಬಂದಾರ. ಯಾರ ಅವ್ರ ಊರಲ್ಲಿ ಸುವಾರ್ತೆ ಹೇಳಿ ಯಾವುದೋ ಒಂದು ಸಭೆ ಕರ್ಕೊಂಡು ಹೋಗ್ಯಾರ. ಸಭೆಯವರು ಕೂಡ ಪಾಪ ಆ ಹೆಣ್ಮಗಳನ್ನ ಹಾಲಲ್ಲಿ ಹಾಕ್ಕೊಂಡು, ಚರ್ಚ್ ಹಾಲಲ್ಲಿ ಹಾಕ್ಕೊಂಡು ಪ್ರೇಯರ್ ಮಾಡ್ಯಾರ, ಉಪವಾಸ ಪ್ರಾರ್ಥನೆ ಮಾಡ್ಯಾರ. ಅವರು ಕೂಡ ಗುಣ ಆಗಿಲ್ಲ. ಭಾನುವಾರ ಆರಾಧನೆ ಮುಗಿದಿದೆ, ನಾನು ಸಾಯಂಕಾಲ ಬೇರೆ ಎಲ್ಲಿಗೋ ಹೋಗ್ಬೇಕಂತ ಆ ಸಿಟಿಗೆ ಹೋಗಿನಿ. ನಾನು ಆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಆ ಸೇವಕರನ್ನ ನೋಡಿದ್ದಾರೆ. ಅಯ್ಯೋ ಪಾಸ್ಟ್ರ್ ಬಂದಾರ, ಕೊಟ್ರೇಶ್ ಪಾಸ್ಟ್ರ್ ಬಂದಾರ ಅಂತೇಳಿ ಸೇವಕರು ಬಂದರೆ ಅಂತೇಳಿ ಬಂದು ಆ ಸೇವಕರು, ಪಾಸ್ಟ್ರೆ ಪ್ರೈಸ್ ದ ಲಾರ್ಡ್, ನೀವು ದೇವ್ರು ಬಂದಂಗೆ ಬಂದಿರಿ ಪಾಸ್ಟ್ರೆ, ದೇವ್ರು ಕರೆಕ್ಟಾಗಿ ನಿಮ್ಮನ್ನು ಕಳಿಸ್ಕೊಟ್ಟಾನ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಇಲ್ಲ ಸರ್, ನಮ್ಮ ಚರ್ಚಲ್ಲಿ ಒಂದು ಪೇಷಂಟ್ನ ಕರ್ಕೊಂಬಂದಾರ, 2 ತಿಂಗಳು
ಬೆಂಗಳೂರು ಹಾಸ್ಪಿಟ್ಲಿಂದ ಆಗಲ್ಲ ಅಂತ ವಾಪಸ್ ಕಳಿಸ್ಯಾರ. ಈ ಥರ ಬಂಡೆ ಬಿದ್ದು ಕೋಮಾ ಸ್ಟೇಜ್ಗೆ ಹೋಗ್ಯಾಳ, ಜ್ಞಾಪಕ ಇಲ್ಲ, ಯಾರನ್ನೂ ಕಂಡುಹಿಡಿಯಲ್ಲ. ನಾವು ಕೂಡ 1 ವಾರ ಉಪವಾಸ ಪ್ರಾರ್ಥನೆ ಮಾಡೀವಿ, ವಾಪಸ್ ಕಳಿಸ್ಬಿಡೋಣ ನಾಳೆ ಅಂತ ಅನ್ಕೊತಾ ಇದ್ದೀವಿ. ಹೆಂಗೋ ನೀವು ಬಂದಿರಿ, ನಿಮ್ಮ ಸೇವೆ ಬಗ್ಗೆ ನಾನು ಕೇಳಿಸ್ಕೊಂಡೀನಿ, ಒಂದು ಬಂದು ಪ್ರಾರ್ಥನೆ ಮಾಡಿರಿ, ನಿಮ್ಮ ಸಭೆಯಲ್ಲಿ ಎಷ್ಟು ಅದ್ಭುತಗಳಾಗೈತೆ ಅಂತ ನಾನು ಕೇಳಿಸ್ಕೊಂಡೀನಿ ಅಂದಾರ. ನಾನು ಇಲ್ಲ ಅನ್ಬಾರ್ದಲ್ಲ ಅಂತೇಳಿ ಅವ್ರ ಬೈಕ್ ಹತ್ಕೊಂಡು ಹೋಗೀನಿ. ದಾರಿ ಎಲ್ಲ ಸೈತಾನ ಅಪನಂಬಿಕೆ ಕೊಡ್ತಾನೆ. ಅಲ್ಲಿ 2 ತಿಂಗಳು ಅಂಥ ದೊಡ್ಡ ಆಸ್ಪತ್ರೆಗೆ ಗುಣ ಆಗಿಲ್ಲ. ಇವರು 1 ವಾರ ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ಕಡಿಮೆ ಆಗಿಲ್ಲ. ನಾನಿವಾಗ ಹೋಗಂಗೆ ಮಾಡಿಬಿಟ್ರೆ ಆಗ್ಬಿಡ್ತದ ಅಂತ ಅಪನಂಬಿಕೆ ಒಂದು ಕಡೆ ಬರ್ತಾಯಿದೆ. ಕರೆಕ್ಟ್ ಹೋದರು, ನನಗೊಂದು ಟೀ ಮಾಡಿಕೊಟ್ರು, ಟೀ ಕುಡ್ದೀನಿ. ಫಸ್ಟ್ ಪ್ರೇಯರ್ ಮಾಡೋಣ ನಡ್ರಿ, ನಾನು ಬೇರೆ ಕಡೆ ಹೋಗ್ಬೇಕಂದೀನಿ. ಆವಾಗ ಅಲ್ಲಿ ಆ ಚರ್ಚ್ ಹಾಲಲ್ಲಿ ಆ ಹೆಣ್ಮಗಳನ್ನ ಹಾಕ್ಯಾರ. ಇಷ್ಟು ಕಣ್ಣು ಮಾತ್ರ ಬಿದೆ, ಹಿಂಗೆ ಕಣ್ಣು ಕೂಡ ಮುಚ್ತಾ ಇಲ್ಲ. ಗಂಡನ ಮುಖದಲ್ಲಿ ದುಃಖ ತುಂಬಿದೆ, ತಾಯಿ ಮುಖದಲ್ಲಿ ಸಪ್ಪೆ ಕೂತ್ಕೊಂಡಿದ್ದಾರೆ. ಅಲ್ಲೆಲ್ಲ ಅವ್ರ ರಿಲೇಷನ್ ಬಾಡಿ ಹೋದ ಒಂದು ಮುಖದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ನೋಡಿ ಅಯ್ಯೋ ಪಾಪ ಅನ್ನಿಸಿದೆ ನನಗೆ. ಆವಾಗ ನಾನು ಹೋಗಿ, ನೀವೆಲ್ಲರೂ ಮೌನವಾಗಿರ್ರಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನೀವೆಲ್ಲರೂ ಮನಸ್ಸಲ್ಲಿ ಪ್ರೇಯರ್ ಮಾಡ್ಕೊಳ್ರಿ ಅಂತೀನಿ. ಆವಾಗ ನಾನು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡೀನಿ. ಸತ್ಯವಾಗಿ ಹೇಳ್ತೀನಿ, ನಾನು ಅಂಥ ಸ್ಪೆಷಲ್ ಪ್ರಾರ್ಥನೆ ಏನು ಮಾಡಿಲ್ಲ, ಅಂಥ ನಾನು ಸುಳ್ಳು ಹೇಳಲ್ಲ, ಅಂಥ ವಿಶೇಷ ಪ್ರಾರ್ಥನೆ ಏನು ಮಾಡಿಲ್ಲ. ಮಾಮೂಲಿ ಪ್ರಾರ್ಥನೆ ಮಾಡೀನಿ. ಎಸಯ್ಯ, ಈ ಮಗಳನ್ನ ಸ್ವಸ್ಥ ಮಾಡಪ್ಪ, ಈ ಮಗಳಿಗೆ ಜ್ಞಾನ ಬರಲಪ್ಪ, ಈ ಮಗಳಿಗೆ ಜ್ಞಾಪಕ ಶಕ್ತಿ ಬರಲಪ್ಪ, ಕೋಮಾದಿಂದ ಈ ಮಗಳನ್ನ ನೀನು ಹೊರಗೆ ತಗೊಂಬಾರಪ್ಪ ಪ್ರಾರ್ಥನೆ ಮಾಡೀನಿ. ನಾನು ಹೆಚ್ಚು ಕಮ್ಮಿ 3 ನಿಮಿಷ ಪ್ರಾರ್ಥನೆ ಮಾಡಿರ್ಬೋದು. ಆ ಮಗಳೆದ್ದು ಕೂತ್ಕೊಂಡು ನಾನು ಎಲ್ಲಿದ್ದೀನಿ, ನನ್ನ ಮಗು ಎಲ್ಲಿ, ನಮ್ಮ ತಾಯಿಯಲ್ಲಿ, ನನ್ನ ಗಂಡ ಎಲ್ಲಿ, ನನ್ನ ಯಾರು ನೀನು ಅಂದಾಳ. ನಿಜವಾಗಲೂ ಅವ್ರಿಗೆ ಎಷ್ಟು ಖುಷಿ ಆಗಿದೆ ಅಂದರೆ ಅಲ್ಲಿರೋರೆಲ್ಲರೂ ಹೇಳ್ತಾರೆ, ಏಸಪ್ಪ ನೀನು ದೊಡ್ಡವನು. ನಾನು ಮಾತು ಹೇಳ, ಸತ್ಯವಾಗಿ ನಾನು ಚೆನ್ನಾಗಿ ಹೇಳ್ತೀನಿ, ನಾನು ಮಾಡಿರೋ ಪ್ರಾರ್ಥನೆ ಏನು ಪವರ್ಫುಲ್ ಅಲ್ಲ. ಒಂದು ಮಾತು ಹೇಳ್ತೀನಿ, ನನ್ನ ಪ್ರಾರ್ಥನೆ ಸಾಧಾರಣವಾದ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಮಾಮೂಲಿ ಪ್ರಾರ್ಥನೆ. ನನ್ನ ಒಳಗಿರುವ ಅಭಿಷೇಕ ಅದು ಸಾಧಾರಣ ಅಲ್ಲ. ನನ್ನ ಒಳಗಿರೋ ಅಭಿಷೇಕ ಆ ಮಗಳನ್ನು ತಾಕೆ, ಆ ಮಗಳನ್ನು ಕೋಮಾದಿಂದ ಹೊರಗೆ ಬರುವಂತೆ ದೇವರು ಕಾರ್ಯ ಮಾಡಿದ್ದಾನೆ. ಮೆಥೋಡಿಸ್ಟ್ ಸಭೆ ಸ್ಥಾಪಕರು ಜಾನ್ ವೆಸ್ಲಿ ಒಂದು ಕಡೆ ಮೀಟಿಂಗ್ ಮಾಡಿದ್ರೆ ಸಮುದ್ರ ಥರ ಬರ್ತಾರೆ ಜನ, ಕುಂಡ್ರು ಎದ್ದು ನಡೀತಾರೆ, ಅದ್ಭುತಗಳು ನಡೀತದೆ, ಮಾತುಕಾರ್ಯಗಳು ನಡೀತದೆ. ಒಂದು 10 ಜನ ಸೇವಕರು ಆ ಪಾಸ್ಟ್ ಹತ್ರ ಹೋಗಿ ಕೇಳ್ತಾರಂತೆ, ಸರ್ ನಿಮ್ಮ ಮೀಟಿಂಗ್ಗೆ ಸಮುದ್ರ ಥರ ಜನ ಬರ್ತಾರೆ, ಏನು ಸರ್ ಸೀಕ್ರೆಟು? ನಿಮ್ಮ ಸೇವ್ ಮೂಲಕ 1000 ಗಟ್ಟಲೆ ಜನ ದೇವ್ರ ಹತ್ರ ಬರ್ತಾರೆ, ಏನು ಸರ್ ಸೀಕ್ರೆಟು? ನಿಮ್ಮ ಮೀಟಿಂಗ್ ಜನ ಹೆಂಗೆ ಸರ್ 4 ದಿಕ್ಕಿನಿಂದ ಸಾಗರ ಬಂದಂಗೆ ಬರ್ತಾರೆ, ಏನು ಸರ್ ಸೀಕ್ರೆಟ್ ಅಂತ ಕೇಳಿದ್ರೆ, ಮೆಥೋಡಿಸ್ಟ್ ಸಭೆಯ ಸ್ಥಾಪಕ ಜಾನ್ ವೆಸ್ಲಿ ಹೇಳ್ತಾರೆ, ಸೇವಕರು ಪರಿಶುದ್ಧಾತ್ಮನ ಬೆಂಕಿಯಿಂದ ಉರಿದ್ರೆ, ವಿಶ್ವಾಸಿಗಳು ಪರಿಶುದ್ಧಾತ್ಮನ ಬೆಂಕಿಯಿಂದ ಉರಿದ್ರೆ, ಆ ಬೆಂಕಿ ನೋಡಕ್ ಜನ ಬಂದೇ ಬರ್ತಾರೆ. ಎಲಿಯನಿಗೂ ಬಾಳ್ ಪ್ರವಾದಿಗಳಿಗೂ ಒಂದು ಸವಾಲ್ ನಡೀತಾ ಇದೆ. ಜನರಿಗೆ ಗೊತ್ತಾ ಸವಾಲ್? ಎಲಿಯ ಚಾಲೆಂಜ್ ಆಗ್ತಾನೆ ಬಾಳನ ಪ್ರವಾದಿಗಳಿಗೆ, ನಿಮ್ಮ ದೇವರು ನಿಜವಾದ ದೇವರಾದ್ರೆ ನೀನು ಬೆಂಕಿ ತರಿಸು. ನೀವು ತರಿಸ್ರಿ, ಪ್ರಾರ್ಥನೆ ಮಾಡಿ ಬೆಂಕಿನ. ನಮ್ಮ ದೇವರು ನಿಜವಾದ ದೇವರಾದ್ರೆ ನಾನು ಪ್ರಾರ್ಥನೆ ಮಾಡಿ ಆಕಾಶದಿಂದ ಬೆಂಕಿ ತರಿಸ್ತೀನಿ. ಈ ಸವಾಲನ್ನ ಬಾಳನ ಪ್ರವಾದಿಗಳು ಸ್ವೀಕರಿಸ್ಯಾರ. ಎಲಿ ಅಂತಾನೆ, ನೀವು ಭಾಳ ಜನ ಇದ್ದೀರಿ, ಫಸ್ಟ್ ನೀವು ಪ್ರಾರ್ಥನೆ ಮಾಡಿರಿ ಅಂದಾನ. ಇವರು ಪ್ರಾರ್ಥನೆ ಮಾಡಿ ಯಜ್ಞವೇದಿ ಕಟ್ಟಿ ಬಾಳನ ಪ್ರವಾದಿಗಳು ಅನ್ಯ ಪ್ರವಾದಿಗಳು ಪ್ರಾರ್ಥನೆ ಮಾಡ್ಯಾರ. ಬಾಳನ ಅವ್ರ ದೇವರು ಬಾಳನಿಗೆ ಪ್ರಾರ್ಥನೆ ಮಾಡ್ಯಾರ, ಬಾಳನೇ ಬೆಂಕಿ ಕಳಿಸು. 10 ಗಂಟೆಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ಯಾರ, 11 ಗಂಟೆ ಆಗೋದು ಬೆಂಕಿ ಬಂದಿಲ್ಲ. ಮಧ್ಯಾಹ್ನ 1 ಗಂಟೆ ಆಗೋದು ಬೆಂಕಿ ಬಂದಿಲ್ಲ. ಮಧ್ಯಾಹ್ನ 3 ಗಂಟೆ ಆಗೋದು ಬೆಂಕಿ ಬಂದಿಲ್ಲ. ಸಾಯಂಕಾಲ 5 ಗಂಟೆ ಆಯಿತು ಬೆಂಕಿ ಬಂದಿಲ್ಲ. 6 ಗಂಟೆ ಆಯಿತು ಬೆಂಕಿ ಬಂದಿಲ್ಲ. ಕಲ್ ತಗೊಂಡು ಎದೆ ಕುಟ್ಕೊಂತಾರೆ, ರಕ್ತ ಬರ್ತಾ ಇದೆ. ಈ ರಕ್ತ ನೋಡಿ ಆದರೂ ನಮ್ಮ ದೇವ್ರು ಬೆಂಕಿ ಕಳಿಸ್ತಾನ. ಬೆಂಕಿ ಬಂದಿಲ್ಲ. ಕಲ್ ತಗೊಂಡು ತಲೆ ಕುಟ್ಕೊಂತಾರೆ, ಬೆಂಕಿ ಕಳಿಸು ಬೆಂಕಿ ಬಂದಿಲ್ಲ. ಒತ್ತು ಮುಳುಗಾಕ್ ಬಂತು, ಬೆಂಕಿ ಬಂದಿಲ್ಲ. ಎಲ್ಲ ಪ್ರವಾದಿಗಳು
ಬಾಳನ ಪ್ರವಾದಿಗಳು ಬಂದು ಸ್ವಾರಿ ನಾವು ಸೋತೀವಿ, ಈಗ ನಿಮ್ಮ ದೇವ್ರಿಗೆ ನೀನು ಪ್ರಾರ್ಥನೆ ಮಾಡು ಅಂದಾರ. ನಿಮ್ಮ ದೇವ್ರಿಗೆ ನೀನು ಪ್ರಾರ್ಥನೆ ಮಾಡು ಅಂದಾರ. ಈಗ ಕೇಳಿ ಎಲಿಯ ಯಜ್ಞವೇದಿ ಕಟ್ಟಿದ್ದಾನೆ, ಅದ್ರ ಮೇಲೆ ಎತ್ತುಗಳನ್ನ ಕಡ್ದು ಮಾಂಸ ಇಟ್ಟಿದ್ದಾನೆ, ಅದ್ರ ಮೇಲೆ ನೀರು ಹಾಕಿದ್ದಾನೆ, ಅದಾದ ಮೇಲೆ ಕಾಲುವೆ ಮಾಡಿಸಿದ್ದಾನೆ, ಬೀಜ ಹಾಕ್ಸಿದ್ದಾನೆ. ಫಸ್ಟ್ ಏನು ಮಾಡ್ದ? ಯಜ್ಞವೇದಿ ಕಟ್ಟಿದ, ಎತ್ತುಗಳನ್ನ ಕಡ್ದು ಯಜ್ಞವೇದಿ ಕಟ್ಟಿದ, ಕಟ್ಟಿಗೆ ಇಟ್ಟ ಮೇಲೆ ಎತ್ತಿನ ಮಾಂಸ ಇಟ್ಟ, ಕಾಲುವೆ ಮಾಡ್ದ, ನೀರು ಹಾಕಿದ, ಕಾಲುವೆ ಮಾಡ್ದ, ಬೀಜ ಹಾಕಿದ. ಇಷ್ಟೆಲ್ಲ ಮಾಡುವಾಗ ಅಲ್ಲಿರೋ ಜನ ಅಲ್ಲ, ಯೆಹೋವನೇ ದೇವರಂತ ನಂಬಿದ್ರ. ಭಾಳ ಜನ ನನಗೇನು ಇಂಗ್ಲೀಷ್ ಗೊತ್ತು, ನಾನು ಸೇವ್ ಮಾಡ್ತೀನಿ, ನಾನೇನು BTH ಓದಿನಿ, ನಾನೇನು MTH ಓದಿನಿ, ನಾನೇನು BD ಓದಿನಿ, ನನಗೇನು ಡಾಕ್ಟ್ರೇಟ್ ಆಗಿದೆ. ಇದರಿಂದ ಸೇವೆ ನಡೆಯಲ್ಲ, ಇದರಿಂದ ಸೇವೆ ಆಗಲ್ಲ. ಇಂಗ್ಲೀಷ್ ಗೊತ್ತಿದ್ದ ಮಾತ್ರಕ್ಕೆ, BTH ಗೊತ್ತಿದ್ದ ಮಾತ್ರಕ್ಕೆ, MD MTech ಗೊತ್ತಿದ್ದ ಮಾತ್ರಕ್ಕೆ, ಡಾಕ್ಟ್ರೇಟ್ ತಗೊಂಡು ಮಾತ್ರಕ್ಕೆ ಸೇವೆ ನಡೆಯಲ್ಲ, ಜನ ಬರಲ್ಲ. ಇವೆಲ್ಲ ಯಜ್ಞವೇದಿ ಕಟ್ಟಿ ಅದ್ರ ಮೇಲೆ ಮಾಂಸ ಇಟ್ಟಿಕ್ಕಿದ ಸಮಾನ ಅಷ್ಟೇ. ಇದೆಲ್ಲ ಆದಮೇಲೆ ಯಜ್ಞವೇದಿ ಹತ್ರ ಎಲಿಯನ ಮೊಣಕಾಲು ಹಾಕಿದ್ದಾನೆ, ಪರಲೋಕದ ಕಡೆ ಕೈ ಎತ್ತಿದ್ದಾನೆ. ದೇವಾ ಬೆಂಕಿ ಕಳಿಸಂತ ಪ್ರಾರ್ಥಿಸಿದಾನೆ. ಉಂಡು ಬೆಂಕಿ ಕಳಿಸಂತ ಪ್ರಾರ್ಥನೆ ಮಾಡಿದ್ದಾನೆ. ಆಕಾಶದಿಂದ ಬೆಂಕಿ ಇಳಿದು ಯಜ್ಞವೇದಿನ ಸುತ್ತಾಕಿದೆ. ಅಲ್ಲಿರೋ ಜನ ಎಲ್ಲ ಪ್ರವಾದಿಗಳೆಲ್ಲ ಯೆಹೋವನೇ ದೇವರ ಹತ್ರ ಕೂಗಿದ್ದಾರೆ. ಆಮೇನ್. ನಾನು ನೀನು ಪರಿಶುದ್ಧಾತ್ಮನ ಬೆಂಕಿಯಿಂದ ಉರಿದ್ರೆ ಒಂದಿನ ನಮ್ಮ ಪಟ್ಟಣ ಹೇಳುತ್ತೆ, ನಮ್ಮ ತಾಲೂಕು ಹೇಳುತ್ತೆ, ನಮ್ಮ ಜಿಲ್ಲೆ ಹೇಳುತ್ತೆ, ನಮ್ಮ ಕರ್ನಾಟಕ ರಾಜ್ಯ ಹೇಳುತ್ತೆ, ನಮ್ಮ ರಾಜ್ಯ ಹೇಳುತ್ತೆ, ಯೇಸುವೆ ನಿಜವಾದ ದೇವರ. ಆಮೇನ್. ನೀನು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ರೆ ನಿಮ್ಮೂರ ಆಲಯದಲ್ಲಿರುತ್ತೆ, ನಿಮ್ಮ ಓಣಿ ಆಲಯದಲ್ಲಿರುತ್ತೆ, ನಿಮ್ಮ ಪಕ್ಕದ ಮನೆಯವ್ರ ಆಲಯದಲ್ಲಿರ್ತಾರೆ. ಯಾವಾಗ ನಾವು ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡುವಾಗ. ನಾನು ಒಂದು ಪಾಸ್ಟ್ರ್ ಮದುವೆಗೆ ಕೊಯಮತ್ತೂರಿಗೆ ಹೋಗಿವಿ. ಕೊಯಮತ್ತೂರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಕೂತ್ಕೊಂಡ್ಮೇಲೆ ಒಂದು ಘಟನೆ ಮೂಲಕ ದೇವ್ರು ನನ್ನ ಜೊತೆಗೆ ಮಾತಾಡಿದ್ದೇನೆ. ಆ ಘಟನೆ ಹೇಳ್ತೇನೆ. ಟ್ರೈನಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಒಬ್ಬನು ಬಂದ. ಚಾಯ್ 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 ಅಂದರೆ ಟೀ ಅವರು ಹಿಂದಿ ಅಲ್ಲ. ಚಾಯ್ 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 ಅಂದ. ನಾವು ಕೂಡ ಕಾಫಿ ಕುಡ್ದು ಇಬ್ಬರು. ಅವನು ಕೂಗಿ ಹೋದ. ಇನ್ನೊಬ್ಬರು ಬಂದ. ಇಡ್ಲಿ ವಡ 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 ಹಂಗೆ ಬಂದ. ಇಡ್ಲಿ ವಡನೂ ತಿಂದ್ವಿ. ಆಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ಆದಮೇಲೆ ಇನ್ನೊಬ್ಬರು ಬಂದ. ಸಮೋಸ 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 ಸಮೋಸೆನ ತಿನ್ನಲಿಲ್ಲ ನಾವು. ಹೌದಾ. ಇನ್ನೊಬ್ಬರು ಬಂದ. ಅಂಡಾ ಬಿರಿಯಾನಿ ಅಂಡಾ ಬಿರಿಯಾನಿ ಅಂಡಾ ಬಿರಿಯಾನಿ ಅಂಡಾ ಬಿರಿಯಾನಿ ಅಂದರೆ ಮೊಟ್ಟೆ ಬಿರಿಯಾನಿ. ನಿಮ್ಗೆ ಬಿಡಿಸಿ ಹೇಳ್ಬೇಕಲ್ಲ ಮತ್ತೆ, ನಾವು ಕನ್ನಡದವರು. ಅಂಡಾ ಬಿರಿಯಾನಿ ಅಂಡಾ ಬಿರಿಯಾನಿ ಅಂಡಾ ಬಿರಿಯಾನಿ ಅಂಡಾ ಬಿರಿಯಾನಿ ಅಂದ. ಅವನು ಕೂಗಿದ, ಹೋದ. ನಾವು ಕೂಡ ಅಂಡಾ ಬಿರಿಯಾನಿ ಅಂತ ತಿಂದಿಲ್ಲ. ಓಕೆ. ಹೋದ್ಮೇಲೆ ಇದ್ರ ಮೂಲಕ ದೇವ್ರು ನನಗೆ ಕಲಿಸಿದ ಪಾಠ ಏನು ಗೊತ್ತಾ? ಇವತ್ತು ನಮ್ಮ ಜನ್ರೇಷನ್ ಅಂದರೆ ನೀವು, ನಮ್ಮ ಸಭೆ, ತಂದೆ ತಾಯಿಗಳು, ಇವತ್ತು ನಾವು ನಮ್ಮ ಜನ್ರೇಷನು, ನಮ್ಮ ಸಭೆ, ನೀವು ದೇವರಿಗಾಗಿ ಬೆಂಕಿಯಾಗಿ ಉರಿಲಿಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್ ಅಂದರೆ ನಿಮ್ಮ ಮಕ್ಕಳು, ನಿಮ್ಮ ಸಭೆ, ಅವ್ರ ಪರಿಸ್ಥಿತಿ ಹೆಂಗಿರ್ತದಂದ್ರೆ ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ ಇಡ್ಲಿ ವಡ, ಚಾಯ್ 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 ಚಾಯ್.
ಸಮೋಸ 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 ಸಮೋಸ, ಅಂಡ ಬಿರಿಯಾನಿ ಅಂಡ ಬಿರಿಯಾನಿ ಅಂಡ ಬಿರಿಯಾನಿ ಅನ್ನುವಂಥ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರಬಾರ್ದಂದ್ರೆ ಪರಿಶುದ್ಧಾತ್ಮನ ಬೆಂಕಿಯಿಂದ ಉರಿರೇ. ಬೈಬಲ್ ಓದುವಾಗ ನಿಮಗೊಂದು ವಿಷಯ ಕಾಣಿಸ್ತದೆ. ಇಸ್ರಾಯೇಲ್ರು, ಯಹೂದ್ಯರು ಯಾವಾಗ ದೇವರಲ್ಲಿ ಬಲವಾಗಿದ್ರು, ಪವರ್ಫುಲ್ ಆಗಿದ್ರು, ದೇವರಿಗೆ ಹತ್ತಿರವಾಗಿದ್ರು, ದೇವರಿಗಾಗಿ ಬೆಂಕಿಯಾಗಿ ಉರಿತಾ ಇದ್ರು, ಆವಾಗೆಲ್ಲ ಆಶೀರ್ವದಿಸಲ್ಪಟ್ಟಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಕೋಟಿಗಟ್ಟಲೆ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅರಸರುಗಳಾಗಿದ್ದಾರೆ, ದೇಶಗಳನ್ನ ಆಳಿದ್ದಾರೆ, ಸೇನಾಧಿಪತಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಪೋಸ್ಟಲ್ಲಿ ದೇವರಿಟ್ಟಿದ್ದಾನೆ. ಯಾವಾಗ ದೇವರಲ್ಲಿ ಬೆಂಕಿಯಾಗಿ ಉರಿಯುವಾಗ. ಆದರೆ ಯಾವಾಗ ದೇವ್ರನ್ನ ಮರೆತರೋ, ಯಾವಾಗ ಆತ್ಮಿಕವಾಗಿ ದೇವ್ರ ಪ್ರೀತಿಯಲ್ಲಿ ತಣ್ಣಗಾದ್ರೋ, ಯಾವಾಗ ದೇವರ ಆಲಯದಿಂದ ದೂರ ಆದ್ರೋ, ಪ್ರಾರ್ಥನೆಯಿಂದ ದೂರ ಆದ್ರೋ, ಭಕ್ತಿಯಿಂದ ದೂರ ಆದ್ರೋ, ಏನು ಪರಿಸ್ಥಿತಿ ಬಂದಿದೆ ಗೊತ್ತಾ? ಪುಟ್ಟುಬಾತು ಸೇರಿದ್ದಾರೆ. ಅಂದರೆ ದನ ಮೇಯ್ಸಕ್ಕೆ ಹೋಗಿದ್ದಾರೆ, ಕುರಿ ಮೇಯ್ಸಕ್ಕೆ ಹೋಗಿದ್ದಾರೆ, ಕತ್ತೆ ಕಾಯಕ್ಕೆ ಹೋಗಿದ್ದಾರೆ, ಗಾರೆ ಕೆಲಸ ಮಾಡಕ್ಕೆ ಹೋಗಿದ್ದಾರೆ, ದಾಸತ್ವಕ್ಕೆ ಹೋಗಿದ್ದಾರೆ, ಬೇಲ್ದಾರ್ ಕೆಲಸ ಮಾಡಕ್ಕೆ ಹೋಗಿದ್ದಾರೆ, ನಿಮ್ಮ ತರ ಗೋಧಿ ಬಡಿಯಕ್ಕೆ ಹೋಗಿದ್ದಾರೆ. ಒಟ್ಟಾಗಿ ಹೇಳ, ದೇವರಲ್ಲಿ ಬೆಂಕಿಯಾಗಿ ಉರಿದಂಗೆ ತಣ್ಣಗಾಗಿದ್ದಕ್ಕೆ ಪುಟ್ಟುಬಾತು ಸೇರಿದ್ದಾರೆ. ಇವತ್ತು ಇಸ್ರಾಯೇಲರಿಗೆ ಬಂದಂಥ ಪುಟ್ಟುಬಾತು ಪರಿಸ್ಥಿತಿ ನನಗೂ ನಿನಗೂ ಬರಬಾರ್ದಂದ್ರೆ, ನಮ್ಮ ಮಕ್ಕಳಿಗೆ ಬರಬಾರ್ದಂದ್ರೆ, ನೆಕ್ಸ್ಟ್ ಜನರೇಷನ್ ಬರಬಾರ್ದಂದ್ರೆ, ದೇವರಿಗಾಗಿ ಬೆಂಕಿಯಾಗಿ ಉರಿರಿ. ಲಾಸ್ಟ್ ಮಾತು, ನೀವು ದೇವರಿಗಾಗಿ ಬೆಂಕಿಯಾಗಿ ಉರಿದ್ರೆ, ಆಮೇಲೆ ಬರಲಿ, ನೀವು ದೇವರಿಗಾಗಿ ಬೆಂಕಿಯಾಗಿ ಉರಿದ್ರೆ ನಿಮ್ಮ ಮನೆಯಲ್ಲಿ ಡಾಕ್ಟರ್ಗಳು ಎದ್ದೇಳ್ತಾರೆ, ಇಂಜಿನಿಯರ್ಗಳು ಎದ್ದೇಳ್ತಾರೆ, ಪ್ರಧಾನಮಂತ್ರಿಗಳು ಎದ್ದೇಳ್ತಾರೆ, MLAಗಳು ಎದ್ದೇಳ್ತಾರೆ, ಮಿನಿಸ್ಟರ್ಗಳು ಎದ್ದೇಳ್ತಾರೆ, ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ಎದ್ದೇಳ್ತಾರೆ, ಸೈಂಟಿಸ್ಟ್ಗಳು ಎದ್ದೇಳ್ತಾರೆ, ದೇಶಗಳನ್ನು ರಾಜ್ಯಗಳನ್ನು ಆಳುವಂತ ಮಕ್ಕಳು ಎದ್ದೇಳ್ತಾರೆ. ಜೀಸಸ್ ಲವ್ಸ್ ಯು ಚರ್ಚ್ ಅರ್ಪಿಸುವ 3 ದಿನದ ಸುವಾರ್ತೆ ಉಜ್ಜೀವನ ಕೂಟಗಳು ಚಿಕ್ಕಜೋಗಿಹಳ್ಳಿ, ದಿನಾಂಕ ಸೆಪ್ಟೆಂಬರ್ 30 ಮತ್ತು ಅಕ್ಟೋಬರ್ 1, ಅಕ್ಟೋಬರ್ 2 ಅಂದರೆ ಮಂಗಳ, ಬುಧ, ಗುರು. ಸ್ಥಳ ಜೀಸಸ್ ಲವ್ಸ್ ಯು ಚರ್ಚ್, ಚಿಕ್ಕಜೋಗಿಹಳ್ಳಿ, KEB ಹಿಂದುಗಡೆ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಸಮಯ ಸಂಜೆ 6 ಗಂಟೆಗೆ. ವಾಕ್ಯದ ಸಂದೇಶಕರು ಪಾಸ್ಟರ್ ಜೇಸುದಾಸ್ ರತ್ನಂ ಮೈಸೂರು ಮತ್ತು ಪಾಸ್ಟರ್ ಜಾನ್ ಪೌಲ್ ಯಲಿಮಂಚಿಲಿ ಬೆಂಗಳೂರು. ಆಹ್ವಾನಿಸುವವರು ಡಾಕ್ಟರ್ ಕೊಟ್ರೇಶ್ ಪಾಸ್ಟರ್ ಮತ್ತು ಸಿಸ್ಟರ್ ಶಿಲ್ಪಾ ಕೊಟ್ರೇಶ್. ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿ 9743644566. ಎಲ್ಲರೂ ತಪ್ಪದೇ ಬನ್ನಿ. ಡೋಂಟ್ ಮಿಸ್ ಇಟ್.